ನಮಸ್ತೆ. ನಾನಿವತ್ತು ಮನೆಯಲ್ಲೇ ಫ್ರೆಶ್ಶಾಗಿ ತುಪ್ಪ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಪ್ರತಿದಿನವ ಅರ್ಧ ಲೀಟ್ರು ಇಲ್ಲ 1 ಲೀಟ್ರು ಆರೆಂಜ್ ಕಲರು ನಂದಿನಿ ಹಾಲು ತಂದು ಅದನ್ನು ಸ್ಲಿಮ್ಮಲ್ಲೇ ನೀಟಾಗಿ ಹಾಕಿ ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಕಾಯಿಸಿ ನೀಟಾಗಿ ಸ್ಲಿಮ್ಮಲ್ಲೇ ಕಾಯಿಸಿ ಅದಾದಮೇಲೆ ನೀಟಾಗಿ ಕಾಯ್ದಮೇಲೆ ಅದನ್ನು ನೀಟಾಗಿ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಓಪನ್ ಮಾಡಿಬಿಟ್ರೆ ಹಾಲು ನೀಟಾಗಿ ಕೆನೆಗಟ್ಟಿ ಆವಿ ಎಲ್ಲ ಹೋಗಿ ಕೆನೆಗಟ್ಟಿ ನೀಟಾಗಿ ಫ್ರೆಶ್ ಆಗಿರೋದು ಕೆನೆ ಬರುತ್ತೆ. ಆ ಕೆನೆನ ಪ್ರತಿದಿನ ತೆಗೆದು ಫ್ರೀಝರಿಗೆ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿಟ್ರೆ ಒಂದು ಬಾಕ್ಸಿಗೆ ಹಾಕಿ ಅದು ಒಂದು 15 ದಿವ್ಸಕ್ಕೊಂದ್ಸತಿ 20 ದಿವ್ಸಕ್ಕೊಂದ್ಸತಿ ಫ್ರೆಶ್ ಆಗಿರೋ ತುಪ್ಪ ಇರುತ್ತೆ. ನೀವು ಇಟ್ಟಿರೋ ಬಾಕ್ಸು ಎಷ್ಟು ದಿನಕ್ಕೆ ತುಂಬುತ್ತೆ ಅನ್ನೋದು ನೋಡಿ. ನಾಳೆ ಬೆಣ್ಣೆ ಮಾಡ್ತೀವಿ ನನಗೆ ಹಿಂದಿನ ದಿನವೇ ಆ ಕೆನೆನ ಈಚೆ ತೆಗೆದು ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಹಿಂದಿನ ದಿನವೇ ಮಿಕ್ಸ್ ಮಾಡಿಟ್ರೆ ನಾಳೆ ಬೆಳಗ್ಗೆ ಎದ್ದಾಗ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಾಗ ನೀವು ಫ್ರೆಶ್ಶಾಗಿ ತುಪ್ಪ ಮಾಡ್ಕೊಳಕ್ಕೆ ಬೆಣ್ಣೆ ಮಾಡ್ಕೊಬೋದು. ಅದನ್ನು ಮೊಸರಾಗಿ ಎಪ್ಪಾಕಿರ್ತೀರಲ್ಲ ಅದು ಚೆನ್ನಾಗೇ ಎಪ್ಪಾಗಿರ್ತೈತೆ. ಅದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತಣ್ಣನೆ ನೀರು ಹಾಕಿ ಮಿಕ್ಸಿಲಿ ಒಂದು 2 ರೌಂಡ್ ಓಡಿಸಿದ್ರೆ ಚೆನ್ನಾಗಿ ಬೆಣ್ಣೆ ಬರುತ್ತೆ. ಆ ಬೆಣ್ಣೆನ ತೆಗೆದು ಒಂದು ಸಪ್ರೇಟ್ ಪಾತ್ರೆಗೆ ಹಾಕಿ ಅದಕ್ಕೆ ಚೆನ್ನಾಗಿ ತೊಳೆದು ಒಂದು 2 ಸತಿ ಅದಾದಮೇಲೆ ತುಪ್ಪ ಮಾಡ್ಬೋದು ನೋಡಿ. ತುಪ್ಪ ನಾನು ಮಾಡೋಕ್ಕೆ ಪಾತ್ರೆ ಇಟ್ಟಿದ್ದೀನಿ, ಪಾತ್ರೆಗೆ ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆ ಕರಗಿದ ಮೇಲೆ 2 ಲವಂಗ ಸ್ವಲ್ಪ ನೋಡಿ ನಾನು ಹಾಕ್ತಾಯಿದ್ದೀನಿ. ಇವಾಗ ಕರ್ಪೂರ ಹಾಕ್ತಿರೋದು ನಾನು ಪಚ್ಚ ಕರ್ಪೂರ ಹಾಕ್ತಾಯಿದ್ದೀನಿ. 2 ಲವಂಗ ಪಚ್ಚ ಕರ್ಪೂರ ಹಾಕಿ ಅದನ್ನು ನಿಧಾನದಲ್ಲಿ ನೋಡಿ ಥರ ಕುದಿಸ್ಬೇಕು. ಸ್ಲಿಮ್ಮಲ್ಲೇ ದಪ್ಪ ತಳ ಇರೋ ಪಾತ್ರೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಸ್ಲಿಮ್ಮಲ್ಲೇ ನೋಡಿ ಸೈಡೆಲ್ಲ ಹಿಂಗೆ ಕಪ್ಪಗಾಯ್ತು. ಇವಾಗ ತುಪ್ಪ ರೆಡಿಯಾಗಿದೆ ಅಂತ ಚೆನ್ನಾಗಿ ತೊಳೆದಾದ್ಮೇಲೆ ಅದನ್ನು ಹಿಂಗೆ ದಪ್ಪ ತಳ ಇರೋ ಪಾತ್ರೆಗೆಲ್ಲವ ಹಾಕಿ ಅದನ್ನು ನೀಟಾಗಿ ಸ್ಲಿಮ್ಮಲ್ಲೇ ಬೇಯಿಸಿದರೆ ಚೆನ್ನಾಗಿ ಒಳ್ಳೆ ಫ್ರೆಶ್ ಆಗಿರೋ ತುಪ್ಪ ಬರುತ್ತೆ. ದೇವ್ರ ಪೂಜೆಗಂತೂ ತುಂಬ ಫ್ರೆಶ್ಶಾಗಿ ಘಮ ಘಮ ಅಂತ ಇರ್ತೈತೆ. ದೇವ್ರ ದೀಪ ಹಚ್ಚಕ್ಕೆಲ್ಲವ ಇದನ್ನು ತುಪ್ಪದ ದೀಪ ಹಚ್ಚೋಕ್ಕೆ ತುಂಬಾ ಫ್ರೆಶ್ ಆಗಿರುತ್ತೆ. ತುಪ್ಪದ ಬತ್ತಿ ಇಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಉಪ್ಪಿನ ದೀಪ ಹಚ್ಚೋಕ್ಕೆ, ನಿಂಬೆಹಣ್ಣಿನ ದೀಪ ಹಚ್ಚೋಕ್ಕೆ, ತುಪ್ಪದ ದೀಪ ಹಚ್ಚೋಕ್ಕೆ ಎಲ್ಲದಕ್ಕೂ ಆಗುತ್ತೆ ನೋಡಿ. ನಾನು ಇದಕ್ಕೆ ಬೆಣ್ಣೆನ ಕಾಯಕ್ಕೆ ಇಟ್ಟಿದ್ಮೇಲೆ ಬೆಣ್ಣೆಲ್ಲ ಕಾಯಕ್ಕೆ ಬಂದಮೇಲೆ ಅದಕ್ಕೆ ನಾನು ಒಂದು ಸ್ವಲ್ಪ ಪಚ್ಚ ಕರ್ಪೂರ 2 ಲವಂಗ ಹಾಕಿ ಚೆನ್ನಾಗೆ ಬೇಯಿಸಿದ್ದೀನಿ. ತುಪ್ಪನ ಚೆನ್ನಾಗಿ ಬೆಂದು ನೋಡಿ ಯಾವ ರೀತಿ ಮೇಲೆಲ್ಲ ತೇಲ್ತೈತೆ. ಹಂಗೆ ತುಪ್ಪ ಎಷ್ಟು ಫ್ರೆಶ್ ಆಗಿದೆ. ಸ್ಮೆಲ್ಲು ತುಂಬ ಚೆನ್ನಾಗಿ ಬಂತು. ಬೇಕು ಅಂದರೆ ನೀವು ಸ್ವಲ್ಪ ಜಾವಾದ ಪೌಡ್ರ್ ಹಾಕ್ಯಳ್ರಿ. ಜವಾದಿ ಪೌಡರ್ ಅಂತ ಗಂಜಿ ಅಂಗಡಿನ ಸಿಕ್ಕುತ್ತೆ, ಅದನ್ನು ತಗೊಬಂದು ಹಾಕ್ಬೋದು. ನಾನು ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ದೀಪಕ್ಕೆ ಹಚ್ಚಿದ್ರಂತೂ ತುಂಬ ಫ್ಲೇವರು ಸ್ಮೆಲ್ ಇರುತ್ತೆ ಮನೆಯೆಲ್ಲವ. ಅದಕ್ಕೋಸ್ಕರ ಒಂಥರ ದೇವಸ್ಥಾನ ಫೀಲ್ ಬರ್ತಾ ಇರ್ತೈತೆ. ನಮ್ಮ ಜ್ಞಾನ ಎಲ್ಲವ ಈ ಫ್ಲೇವರ್ ಎಲ್ಲ ಇರುತ್ತಲ್ಲ ಹಿಂಗೆ ದೇವ್ರ ಮನೇಲಿ ನಮ್ಮ ಜ್ಞಾನ ಎಲ್ಲವ ದೇವ್ರ ಕಡೆಗೆ ಇರುತ್ತೆ. ನಾವು ಎಷ್ಟೇ ಟೆನ್ಷನ್ ಇದ್ದು ಎಷ್ಟೇ ಪ್ರೆಷರ್ ಇದ್ರೂ ಅದಕ್ಕೋಸ್ಕರ ನೋಡಿ ಹಿಂಗೆ ಫ್ಲೇವರ್ ಇರೋದು ಉದ್ದಿನ ಕಡ್ಡಿ ಆಗಲಿ ಕರ್ಪೂರ ಆಗಲಿ ದೀಪಗಳಾಗಲಿ ಯಾವುದೇ ಆದ್ರೂ ಒಂದು ಫ್ಲೇವರ್ ಇರ್ತಿದ್ರೆ ಅದು ದೇವ್ರ ಮೇಲೇ ಇರುತ್ತೆ ನಮ್ಮದೆಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ ಹಾಕಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಅದು ಇವಾಗ ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ನೋಡಿ. ನಾನು ಇದೇ ತುಪ್ಪದಲ್ಲಿ ಇವಾಗ ತುಪ್ಪದ ದೀಪಕ್ಕೆ ಉಪ್ಪಿನ ದೀಪಕ್ಕೆ ಹಚ್ಚುತ್ತಾ ಇದ್ದೀನಿ ನೋಡಿ. ನಾನು ಆಷಾಢ ಶುಕ್ರವಾರ 3ನೇ ಆಷಾಢ ಶುಕ್ರವಾರ ಉಪ್ಪಿನ ದೀಪಕ್ಕೆ ಹಚ್ಚೋಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ಒಂದು ಮಣ್ಣಿನ ದೀಪಕ್ಕೆ. ಅದು ದೀಪದೆಲ್ಲ ಅಲಂಕಾರ ಮಾಡ್ಕೊಂಡು ದೀಪಕ್ಕೆ ಉಪ್ಪು ಹಾಕಿ ಆ ಉಪ್ಪಿನ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ಇವಾಗ ಕಾಯಿಸಿದ್ದೆ ತುಪ್ಪ ಅದಕ್ಕೆ ಒಂದು ಬತ್ತಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಮಣ್ಣಿನ ದೀಪನೂ ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ. ಎಷ್ಟು ಸ್ಮೆಲ್ ಅಂದರೆ ತುಂಬ ಸ್ಮೆಲ್ ಚೆನ್ನಾಗಿತ್ತು. ನೀವು ಬೇಕಾದ್ರೆ ನಾನು ಯಾವ ರೀತಿ ಕಾಯಿಸಿದ್ದೀನಿ ಅಂತ ಟ್ರೈ ಮಾಡಿ ತುಪ್ಪನ, ನಿಮಗೆ ಯಾವಾಗ ಗೊತ್ತಾಗುತ್ತೆ ಯಾವುದೇ ರೀತಿ ಇತ್ತು ಅನ್ನೋದು. ಫ್ಲೇವರೆಲ್ಲ ಯಾವ ರೀತಿ ಬಂತು. ದೀಪನೂ ಚೆನ್ನಾಗಿ ಉರಿತೈತೆ. ಇವಾಗ ನಾವು ಆಚೆ ಬೆಲ್ಲದ ದೀಪಕ್ಕೆ ಹಚ್ಚೋಕ್ಕೆ ನಿಂಬೆಹಣ್ಣಿನ ದೀಪಕ್ಕೆ ಹಚ್ಚೋಕ್ಕೆ ಎಲ್ಲರೂ ದೇವಸ್ಥಾನಗಳಿಗೆ ಎತ್ಕೊಂಡು ಹೋದ್ರೂ ಅದು ತುಂಬ ಗಾಳಿ ಅಲ್ಲ ಇವಾಗ. ಅದಕ್ಕೋಸ್ಕರವ ದೀಪ ಆರೋಗ್ತಾ ಇರ್ತೈತೆ. ಈ ಥರ ಸ್ವಲ್ಪ ಪಚ್ಚಕರ್ಪೂರ ಹಾಕಿರ್ತೀವಲ್ಲ ಅದು ಒಂಥರ ದೀಪ ಬೇಗ ಆರೋಗ್ತಾ ಇರಲ್ಲ. ಒಂಥರ ಸ್ಮೆಲ್ಲೂ ಚೆನ್ನಾಗಿರ್ತೈತೆ, ಅಲ್ಲೂ ದೀಪ ಆರೋಗಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ರೀತಿ ರೆಡಿ ಮಾಡಿ ಇಟ್ಕೊಳ್ರಿ, ತುಂಬಾ ಚೆನ್ನಾಗಾಗುತ್ತೆ. ಪೂಜೆಗೆ ಮಾಡುವಾಗೆಲ್ಲವ ಏನು ರಿಸ್ಕ್ ಇರಲ್ಲ. ಆಚೆಯಿಂದ ತಂದು ಮಾಡ್ತೀವಿ, ಅದೆಷ್ಟು ಫ್ರೆಶ್ ಇರುತ್ತೆ ಅನ್ನೋ ನಮಗಂತೂ ಗೊತ್ತಿರಲ್ಲ. ನಾವೇ ನಮ್ಮ ಮನೆಯಲ್ಲೇ ರೆಡಿ ಮಾಡಿಟ್ಟಿದ್ದು ಮಾಡಿದರೆ ಎಷ್ಟು ಫ್ರೆಶ್ ಆಗಿರುತ್ತೆ, ನಮಗೂ ಸಮಾಧಾನ ಆಗುತ್ತೆ. ಚೆನ್ನಾಗಿ ಪೂಜೆ ಮಾಡೋಕ್ಕೂ ಖುಷಿ ಇರುತ್ತೆ ನೋಡಿ. ಹಿಂಗೆ ಉಪ್ಪಿನ ಮೇಲೆ ನೋಡಿ ದೀಪ ಇಟ್ಟಿದ್ರು, ಅದು ದೀಪಕ್ಕೆ ಎಷ್ಟು ಚೆನ್ನಾಗಿ ಬಿಟ್ಟಿದ್ದೀನಿ. ಇವಾಗ ಚಳಿಗಾಲ ಆದ್ರೂ ಅಷ್ಟೊಂದು ಗಟ್ಟಿಗೆ ಅನ್ಸಲ್ಲ ತುಪ್ಪ, ಆ ಥರ ತಿಳಿಯಾಗೇ ಇರುತ್ತೆ. ಒಂದೊಂದು ಟೈಮು ಅಂಗಡಿನ ತಂದಿರ್ತೀವಲ್ಲ ಅದು ಪೂರ್ತಿ ಗಟ್ಟಿಗೆ ಆಗಿರ್ತೈತಿ. ಇದು ಗಟ್ಟಿಗೇನಿರಲ್ಲ, ಸ್ಪೂನಲ್ಲಿ ತೆಗೆದು ದೀಪಕ್ಕೆ ಹಾಕ್ಬೇಕು, ಅದೇ ಥರನೇ ಇರುತ್ತೆ.
ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದು ನಾನು ಉಪ್ಪಿನ ದೀಪಕ್ಕೆಲ್ಲವ. ಇವಾಗ ದೀಪಕ್ಕೆ ಎಲ್ಲ ಹಾಕಿದ್ದೀನೆಲ್ಲ ಸಂಕಲ್ಪ ಮಾಡ್ಕೊಂಡು ಅಕ್ಷತೆ ಹಾಕಿ ಅದ್ರ ಮೇಲೆ ತುಪ್ಪದ ದೀಪ ಇಡಬೇಕು. ನಾನು ತುಪ್ಪದಲ್ಲೇ ಉಪ್ಪಿನ ದೀಪ ಹಚ್ಚೋದು. ನೀವು ಇದೇ ರೀತಿ ಕಚ್ಚಿರಿ. ನೋಡಿ ವಿಡಿಯೋ ಗೊತ್ತೈತೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಾನು ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಸಪೋರ್ಟ್ ಬೇಕು ನನಗೆ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನನ್ನ ಚಾನಲ್ ನೇಮು ಸರಿತಾ ಲೈಫ್ ಸ್ಟೈಲ್ ಕನ್ನಡ ಲಾಗ್ ಅಂತ. ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು.